ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಸಿಂಪಲ್ ಆಗಿರೋ ಕುಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಮಾಡೋಕ್ಕೆ ತುಂಬ ಈಸಿ, ನೋಡೋಕ್ಕೆ ತುಂಬ ಗ್ರ್ಯಾಂಡಾಗಿರ್ತದೆ. ಸೊ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ನಾನು ನಿಮಗೆ ತೋರಿಸ್ಲಿಕ್ಕೆ ಅಂತ ಇದರಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಸ್ಯಾರಿಗೆ ಮಾಮೂಲಿ ಬೇಬಿ ಕುಚ್ಚು ಹಾಕೋತೀರಲ್ಲ, ಹಾಗೆ ಹಾಕ್ಕೊಳ್ಳಿ. 1 ಇಂಚ್ ಗ್ಯಾಪಲ್ಲಿ ಹಾಕ್ಕೊಳ್ಳಿ ಬೇಬಿ ಕುಚ್ಚು. ಓಕೆ, ಇಲ್ಲಿ ನೋಡಿ, ಮಾಮೂಲಿ ನೀಡಲ್ಲು ಥ್ರೆಡ್ ಹಾಕ್ಕೊಂಡು ಇಲ್ಲಿ ನೋಡಿ ಮಾಡಿದ್ದೀನಿ. ಒಂದು ತುಂಬ ಚೆನ್ನಾಗಿ ಕಾಣಿಸುತ್ತೆ, ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಮಾಡೋಕ್ಕೆ ತುಂಬ ಸಿಂಪಲ್ಲು. ನೋಡಿ, ನೀಡಲ್ಲು ಸ್ಟಾರ್ಟಿಂಗಲ್ಲಿ ಹಾಕ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಈಗ ಇದು ಬೇಬಿ ಕುಚ್ಚಿದೆಯಲ್ಲ, ನಿಮ್ಮ ಸ್ಯಾರಿಯಲ್ಲಿ ತುಂಬ ಈ ಕೆಳಗಡೆ ಎಡ್ಜಲ್ಲಿ ಹಾಕೋಬೇಡಿ, ಸ್ವಲ್ಪ ಮೇಲ್ಗಡೆ ಹಾಕ್ಕೊಂಡ್ರೆ ಇನ್ನೂ ನೀಟಾಗಿ ಫಿನಿಶಿಂಗ್ ಆರ್ಚ್ ಟೈಪ್ ಚೆನ್ನಾಗಿ ನೀಟಾಗಿ ಬರುತ್ತೆ. ಅಂದರೆ ಇಲ್ಲಿ ತುಂಬ ಗ್ಯಾಪ್ ಸಿಗ್ತದೆ, ಆಗ ನಿಮಗೆ ಬೀಡ್ಸ್ ತುಂಬಾ ಹಾಕ್ಲಿಕ್ಕಾಗ್ತದೆ. ಸೊ ಇಲ್ಲಿ ನಾನು ಸ್ವಲ್ಪ ಎಡ್ಜಲ್ಲಿ ಹಾಕ್ಕೊಂಡಿದ್ದೀನಿ, ನೀವು ಸ್ವಲ್ಪ ಮೇಲೆ ಹಾಕ್ಕೊಳ್ಳಿ. ಎರಡೆರಡೇ ಬೀಡ್ಸ್ ಹಾಕ್ಕೊಳ್ಳಿ. ನೋಡಿ, ಕರೆಕ್ಟಾಗಿ ಎಲ್ಲಿಗೆ ಬರ್ತದೆ ನೋಡಿಕೊಂಡು ನೀಡಲ್ಲಿಂದ ಹೀಗೆ ಮೇಲ್ಗಡೆಗೆ ತಗೊಳ್ಳಿ. ಹೀಗೆ ಓಕೆ, ನೋಡಿ ಹೀಗೆ ತಗೊಂಡು ಮತ್ತು ಇಲ್ಲಿ ಎರಡನೇ ಬೀಡ್ ಇದೆಯಲ್ಲ, ಈ ಬೀಡಿನ ಒಳಗಡೆಯಿಂದ ಮತ್ತೆ ಥ್ರೆಡ್ ತಗೊಳ್ಳಿ. ಥ್ರೆಡ್ ಲಾಕ್ ಮಾಡ್ಕೋಬೇಡ್ರಿ, ಹುಷಾರಾಗಿ ಮಾಡ್ಕೊಳ್ಳಿ. ನೋಡಿ, 2 ಆಯಿತು. ಮತ್ತೆ 2 ಬೀಡ್ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಇದು ಸಹ ಎಲ್ಲಿ ಕರೆಕ್ಟಾಗಿ ಬರ್ತದೆ ನೋಡಿಕೊಂಡು ಮಾಮೂಲಿ ಆವಾಗಲೇ ಹೇಗೆ ಲಾಕ್ ಮಾಡಿದ್ರೆ ಹಾಗೆ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಕರೆಕ್ಟಾಗಿ ಬರ್ತದೆ. ಓಕೆ, ನೋಡಿ, ಮತ್ತೆ ಇದು ಎರಡನೇ ಬೀಡಿಂದ ಹೀಗೆ ರಿಟರ್ನ್ ತಗೊಳ್ಳಿ. ಅದೇ ಫ್ರೆಂಡ್ಸ್, ನಾನು ಆವಾಗಲೇ ಯಾಕಾಗಿ ಹೇಳಿದೆ ಅಂದರೆ, ನೋಡಿ, ಇಲ್ಲಿಗೆ ತೊಗೊಂಡಿದ್ರೆ ಇದು ಕುಚ್ಚು ಸ್ವಲ್ಪ ಮೇಲೆ ಹಾಕ್ಕೊಂಡ್ರೆ ಇನ್ನೂ ನೀಟಾಗಿ ಇನ್ನೂ ಸ್ವಲ್ಪ ಜಾಸ್ತಿ ಬೀಡ್ಸು ಹಾಕ್ಬೋದು. ಮತ್ತೆ 2 ಬೀಡ್ಸ್ ತೊಗೊತಾ ಇದ್ದೀನಿ. ನೋಡಿ, ಓಕೆ, ಇವಾಗ ಲಾಸ್ಟ್ ಬರ್ತದೆ ಕೊನೆಗೆ. ನೋಡಿ, ನೀಟಾಗಿ ಕರೆಕ್ಟಾಗಿ ಶೇಪ್ ಬರುತ್ತೆ. ಇಲ್ಲಿ ಬ್ಯಾಕ್ ಲಾಕ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ ಮಾಡೋಣ. ಥ್ರೆಡ್ ಹೀಗೆ ನೀಡಲ್ಲಿ ತಗೊಂಡು ಇಲ್ಲಿ ಫಸ್ಟ್ ಬೀಡ್ ಇದೆಯಲ್ಲ,
ಬೀಡಿಂದ ಬೀಡೊಳಗಡೆ ತಗೊಳ್ಳಿ. ಹೀಗೆ ತಗೊಂಡು ಈಗ ಇನ್ನೊಂದು ಬೀಡು ಆ್ಯಡ್ ಮಾಡಿ ನೋಡಿ. ಓಕೆ, ಇವಾಗ ಇದೆಲ್ಲೂ ಲಾಕ್ ಮಾಡೋದಿಲ್ಲ. ಇಲ್ಲಿ ಎರಡನೇ ಬೀಡ್ ಇದೆಯಲ್ಲ, ಮತ್ತೆ ಎರಡನೇ ಬೀಡಲ್ಲಿ ನೀಡಲ್ ತಗೊಳ್ಳಿ. ಓಕೆ, ಮತ್ತೆ ಇನ್ನೊಂದು ಬೀಡ್ ಹಾಕಿ ಮತ್ತು ಇಲ್ಲಿ ಮೂರನೇ ಬೀಡೊಳಗಡೆ ನೀಡಲ್ ತಗೊಂಡು ಮತ್ತು ಇನ್ನೊಂದು ಬೀಡು ಪ್ರತಿ ಸರಿನೂ ಹಾಗೆ ಒಂದು ಬೀಡ್ ಹಾಕಿಬಿಟ್ಟು ನೆಕ್ಸ್ಟ್ ಈ ಬೀಡಿನ ಒಳಗಡೆ ನೋಡಿ ಹೀಗೆ ಬರ್ತದೆ. ಅದು ಕಾಣಿಸ್ತಿದೆಯಾ? ಎಲ್ಲ ಬೀಡಿಂದ ಓಕೆ. ಇವಾಗ 2 ಸ್ಟೆಪ್ ಮುಗೀತು. ಎರಡನೇ ಸ್ಟೆಪ್ ಬೀಡ್ ಹಾಕಿದ್ವಲ್ಲ, ಅದನ್ನು ಲಾಕ್ ಮಾಡಬೇಕು. ಇವಾಗ ಲಾಕ್ ಮಾಡೋಣ ಎರಡನೇ ಬೀಡ. ಇಲ್ಲಿ ನೋಡಿ, ಎರಡನೇ ಬೀಡ್ ಹತ್ತಿರದಲ್ಲಿ ನೀಡಲ್ಲು ಹಾಕಿಬಿಟ್ಟು ಮತ್ತು ಇಲ್ಲಿ ಈ ಎರಡನೇ ಬೀಡ್ ಹಾಕಿದ್ವಲ್ಲ, ಇಲ್ಲೇ ಯಾವ ಪ್ಲೇಸಲ್ಲಿದೆ ಅಲ್ಲಿ ನೋಡಿ ವಾಪಸ್ ರಿಟರ್ನ್ ನೀಡಲ್ ತೊಗೊಂಡ್ಬಿಟ್ಟು ಈ ನೀಡಲ್ಲಿ ಇದರಲ್ಲಿ ಈ ಬೀಡನ್ನು ಲಾಕ್ ಮಾಡಬೇಕೀಗ. ಓಕೆ, ಇವಾಗ ಇದು ಕರೆಕ್ಟಾಗಿ ಲಾಕ್ ಆಯಿತು. ಈಗ ಮತ್ತೆ ಈ ಬೀಡಿನ ಎರಡನೇ ಆ ಪ್ಲೇಸಲ್ಲಿ ಓಕೆ, ಇದು ಸಹ ಲಾಕ್ ಆಯಿತು. ನೆಕ್ಸ್ಟ್ ಮತ್ತೆ ನೋಡಿ ಇದನ್ನು ಇಲ್ಲೇ ಲಾಕ್ ಮಾಡಿ. ಆ ಎರಡನೇ ಸ್ಟೆಪ್ ಬೀಡ್ ಹಾಕಿದ್ವಲ್ಲ, ಅದು ಯಾವ್ಯಾವ ಪ್ಲೇಸಲ್ಲಿದೆ ಅಲ್ಲಿ ವಾಪಸ್ ರಿಟರ್ನ್ ನೀಡಲ್ ತಗೊಂಡು
ನೋಡಿ. ಎಷ್ಟು ನೀಟಾಗಿ ಬಂದಿದೆ ನೋಡಿ. ಆಮೇಲೆ ಮತ್ತೆ ಬ್ಯಾಕ್ ಸೈಡಲ್ಲಿ ಲಾಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ನೀಟಾಗಿ ಬಂದಿದೆ. ಬ್ಯಾಕ್ ಸೈಡಲ್ಲಿ 2 ಟೈಮ್ಸ್ ಲಾಕ್ ಮಾಡ್ಕೊಳ್ಳಿ. ನೀವು ಸ್ಯಾರಿ ಕಲರ್ ಕರೆಕ್ಟಾಗಿ ಥ್ರೆಡ್ ತೊಗೊಳ್ಳಿ. ನೋಡಿ ಕರೆಕ್ಟಾಗಿ ಬಂದಿದೆ, ನೀವು ಟ್ರೈ ಮಾಡಿ. ಅದೇ ಫ್ರೆಂಡ್ಸ್, ಇದು ಎಡ್ಜ್ ಬಿಟ್ಟು ಸ್ವಲ್ಪ ಮೇಲೇ ಹಾಕ್ಕೊಂಡ್ರೆ ಬೇಬಿ ಕುಚ್ಚು ಸ್ವಲ್ಪ ಅವಾಗ ಇನ್ನೂ ಈ ಫಸ್ಟ್ ಸ್ಟೆಪ್ ಬರುತ್ತಲ್ಲ ಅದು ಇನ್ನೊಂದು 2-3 ಬೀಟ್ಸ್ ಜಾಸ್ತಿ ಹೋಗ್ತದೆ. ನಾನು ಸ್ವಲ್ಪ ಸೈಡಲ್ಲಿ ಹಾಕಿದ್ದೀನಿ, ಹಾಗಾಗಿ ಎಷ್ಟು 6 ಬೀಟ್ಸ್ ಅಷ್ಟೇ ಆಗಿರೋದು.